ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಲ್ವಲ್ಲ ಮಂಜ, ನೋಡಿರೆ ಎಕ್ಸಾಮ್ ಹತ್ರ ಬರ್ತೈತಿ. ನಾವು ನೋಡಿದ್ರೆ ಓದ್ಕೊಂಡಂಗೆ ಹೆಂಗ್ ಓಡಾಡ್ತಿದ್ವಿ ನೋಡು. ನಮ್ಮ ಅಮ್ಮ ಏನು ಬೈತಿದ್ ಕಣೋ, ಕಿರಣ ನಿಮ್ಮ ಅಂತ ಬಂದಿಲ್ವೇ? ನಂಗೆ ಕಿರಣನ್ ಸುದ್ದಿ ಮಾತ್ರ ಹೇಳ್ಬೇಡ, ನಾನು ಅವನ್ನ ಮಾತಾಡ್ಸಲ್ಲ. ಯಪ್ಪ ಯಪ್ಪ, ಯಾಕಲ್ಲ? ನೀವಿಬ್ರು ಕ್ಲೋಸ್ ಫ್ರೆಂಡ್ಸ್ ತಾನೆ, ಹಿಂಗನ್ಬಿಟ್ಟು ಹಂಗೆ ಹೋಗಲ್ಲ. ಕ್ಲೋಸ್ ಫ್ರೆಂಡ್ಸ್ ಅಂತಿ ನೋಡ್ಕೊಂಡ್ರೆ ಒಬ್ರಿಗೊಬ್ರು ಪ್ರಾಣ ಆಗಿರ್ಬೇಕು. ನೋಡಿದ್ರೆ ಮುಂದೊಂದಿರ್ತಾನೆ, ಹಿಂದೆ ಒಂದಿರ್ತಾನೆ, ಮುಂದೆ ಒಂದ್ ಮಾತಾಡ್ತಾನೆ, ಹಿಂದೆ ಒಂದ್ ಮಾತಾಡ್ತಾನೆ. ಆ ಫ್ರೆಂಡ್ಶಿಪ್ಪೇ ಬೇಡ ನಂಗೆ. ಅಂತದೇನೊಂದು ಏನ ಅಂತ ಬಿಡು. ಅಲ್ಲ ಚಿಂಟು ನೋಡು, ನಂತ ಮಾತಾಡಲ್ಲ, ಏನಿಲ್ಲ. 2 ದಿನ 3 ದಿನ ಆಯ್ತು ಆಲೆ ಮುನಿಸ್ಕೊಂಡು, ನಂತ ಮಾತಾಡೋದೇ ಇಲ್ಲ. ಚಿಂಟು ನೋಡೋ ಹುಡುಕಿ ಬಂದಾನೆ. ನನ್ಗೆ ಯಾವಾಗ ಮಾತಾಡಕ್ ಇಷ್ಟ ಇಲ್ಲ ಅಂತ ಹೇಳು. ಮಾತಾಡ, ನನ್ ತಮಾಷೆಗೆ ಅಂದಿದ್ದು. ಮಾತಾಡ್ಲಿಲ್ಲ ಅಂದ್ರೆ ಹೋಗ, ನಾನು ಮಂತಕ್ಕೆ ಹೋಗಲ್ಲ, ಏನಿಲ್ಲ, ಇಲ್ಲ ದಾರಕ್ಕೂ ಕಂತೀನಿ. ನಾನು ತಮಾಷೆಗೆ ಅಂದಿದ್ದು ಕಣೆ. ನಾನ್ಸಲ ಅಂತೀಯ ಅಲ್ಲ, ಸುಮ್ಮನೆ ತಮಾಷೆಗೆ ನೋಡಿ ಸೀರಿಯಸ್ ಮಾಡ್ಕೊಂಡಿದ್ದ. ಯಾಕರ್ಕ ಮಾತಾಡ್ಸೋ ನೋಡಪ್ಪಯ್ಯ. ಇನ್ನೊಂದ್ಸಲಿ ಏನಾನ ಅಂದ್ರೆ ನಾನು ನಿನ್ ಜೊತೆ ಮಾತಾಡಲ್ಲ, ತೂಬಳೆ ಅಷ್ಟೇ. 1 ವರ್ಷ ಆಗ್ಲಿ 50 ವರ್ಷ ಆಗ್ಲಿ ನಾನು ನಿನ್ ಜೊತೆ ಮಾತಾಡಲ್ಲ. ನಾನು ಹಂಗಾರೆ ಇವಾಗ ಮಾತಾಡಿಸ್ತ ಇದ್ದಪ್ಪ ಫ್ರೆಂಡ್ಶಿಪ್ ಅಂದ್ರೆ. ಬಾ, ನಾನು ನೀನ್ ಆಟಾಡ್ಕೋನೆ. ಸರಿ ಬಾ, ಹೊರಟಕೋನೆ. ಅಲ್ಲ ಹೆಂಗೈತೆ ನೋಡ್ರು, ಚಿಂಟು ನನ್ನ ಜೊತೆ ಇದ್ದ. ನಾನು ಮಾತಾಡ್ಸಲ್ಲ ಹಂಗೆ ಹಿಂಗೆ ಅಂತ ನನ್ನ ಮೇಲೆ ರೇಗಾಡ್ದ. ನೋಡಿರ ಅವ್ನು ಬಂದ ಅಂತಂದು ನನ್ನನ್ನೇ ಮರ್ತು ಹೋಗ್ತಾನಲ್ಲ. ಒಂದು ಮಾತು ಕೂಡ ಹೇಳಂಗಿ. ಅವ್ನ ಬಾಯಿಗೆ ಒಂದನ ಮಾತು ಬಂತು, ಇಬ್ರು ಬಾಯಿಗೆ ಬಾರ ನನ್ನ ಜೊತೆಗೆ ಅಂತಂದು ರಾಮ ಭಗವಂತ. ಇಂಥವ್ರ ಜೊತೆ ಇದ್ಬಿಟ್ರೆ ಅಷ್ಟೇ. ಅಲ್ಲ ನನ್ಗೆ ಒಂದಿಷ್ಟು ಬೆಲೆನೇ ಇಲ್ದಂಗೆ ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ನಾನು ರಮೇಶನ್ ಜೊತೆ ಹೋಗ್ತೀನಿ. ಹೋಗ್ತಿ ಮನೆ ಯಾವ ಹೇಳತ್ತ. ನನಗಂತೂ ನೀರಿಕ್ಕಿ ಗೊಬ್ಬರ ಹಾಕಿ ಸಾಕಾಗೋಯ್ತತ್ತ. ಎಷ್ಟಿಕ್ಕಿರೂ ಕಾಯಿ ನೋಡಿ ದಪ್ಪನೇ ಇಲ್ಲ. ಲೋ ಬಾರಲ್ಲ ಹನುಮಂತಜ್ಜರು, ಇದು ಎಳ್ನೀರು ಕೀಳ್ತಾರೆ. ಎಳ್ನೀರು ಕುಡಿಯೋನ್ ಬಾರು. ಕಾಯೆಲ್ಲ ಕಿತ್ತವ್ರು, ಹಂಗೆ ಒಂದೆರಡು ತಗೊಂಡಾಗ ನಮ್ಮ ಮನೆಗೆ. ಕಾಯಿ ರೇಟ್ ಬೇರೆ ಜಾಸ್ತಿ ಆಗಿದೆ. ನಡಿ. ಪಾಪ ಏನ್ ಮಾಡ್ತಿದ್ದೀರಾ? ಏನ್ ಮಾಡತ್ ಪಾಪ, ತೆಂಗಿನಕಾಯಿ ಕೇಳಿಸ್ತಿದ್ದೆ ತಿಮ್ಮಣ್ಣ ಇಂತಾಯಿ. ಹೌದೇನು? ಇದೇನ್ ತಾತ, ತೆಂಗಿನಕಾಯಿ ಏಟಿಟಾವೆ ಹೆಂಗ್ ಸುಲಿಯೋದ ಅವನ್ನ? ಸುಲಿಯೋದ ಹೆಂಗೆ, ತುರಿಯೋದ ಹೆಂಗೆ ತೆಂಗಿನಕಾಯಿನ? ಯಾರ್ ತಗೊಂತಾರೆ? ಇಟ್ಟಿಟಾವೆ ಒಳ್ಳೆ ಮಾವಿನಕಾಯಿ ಇದ್ದಂಗೆ. ಹೋಗಲ್ಲ ಪಾಪ ತಾಗಿ, ಯೋಸ್ ನೀರು ಇಕ್ಕದು. ಎಷ್ಟು ಗೊಬ್ಬರ ಹಾಕಿದೀನಿ ನೋಡಿರೆ. ಇಟ್ಟಿಡ್ಲಪ್ಪ ಬಿಟ್ಟೆ ತೆಂಗಿನಕಾಯಿ, ನಾನು ಏನು ಮಾಡೋಣ? ಹೇಳಪ್ಪ, ಇಷ್ಟಿಷ್ಟ ತೆಂಗಿನಕಾಯಿ ಇದ್ರೆ ಬೇಜಾರಪ್ಪ. ದಪ್ಪಗಿದ್ರೆ ಎಷ್ಟು ವ್ಯಾಪಾರ ಆಗಿರೋದು, ಒಳ್ಳೆ ದುಡ್ಡು ಬಂದಿರೋದು. ಇನ್ನೊಂದಿಟ್ಟು ಅವಾಜ್ ಆಗ್ತದ ಯಾರಿಗಲ್ಲ ತೆಂಗಿನ ಮರಕ್ಕೆ. ನಾನು ಮಾತಾಡೋದೇನದು ಕೇಳಿಸ್ತೈತಿ. ನಾನು ಅವಾಜ್ ಆಗ್ತೀನಿ ನೋಡಿ ಇವಾಗ. ಯಾ ತೆಂಗಿನ ಮರ, ನಿಂಗೆ ಮಾನ ಮರ್ಯಾದೆ ಇಲ್ವೇ? ನಿಂಗೊಂದೀಟು ಬುದ್ಧಿ ಇಲ್ವೇ? ನಮ್ಮ ಹನುಮಂತಜ್ಜ ನಿಂಗೆ ಎಷ್ಟು ಗೊಬ್ಬರ ಇಟ್ಟೈತೆ, ಎಷ್ಟು ನೀರು ಐತೈತೆ ನೋಡಿದ್ರೆ ಒಳ್ಳೆ ಮಾವಿನಕಾಯಿ ಬಿಟ್ಟಂಗ್ ಬಿಟ್ಟಿದ್ದಲ್ಲ. ಆ ಮಾವಿನಕಾಯಿ ಎಷ್ಟೋ ವಾಸಿ. ಹೋಗಿ ನಿನಗೆ ಬೈತೀನಲ್ಲ ನಾನು. ನೀನು ಹಿಂಗೆ ತೆಂಗಿನಕಾಯಿ ಬಿಡ್ತಿದ್ರೆ ಯಾವ ಮತ್ತೆ ನಿಮ್ಮನ್ನೆಲ್ಲ ಕೊಡ್ಲಿ ತಕ ಬಂದು ಎಲ್ಲ ಕತ್ತು ಸಾಕ್ಬಿಡ್ತೀನಿ ಅಷ್ಟೇ. ಏನ್ ಪಾಪ ಇವನೇ ನೀರಿಕ್ಕಿ ಗೊಬ್ಬರ ಹಾಕ್ದಂಗೆ ಮಾತಾಡ್ತಾನೆ ಇವನು. ಅರ್ಥ ಆಯ್ತಾ? ಇಡಲ್ಲ ಪಾಪ, ಆ ಮರಕ್ಕೇನು ಕೇಳಿಸೈತೆ? ಮಾವಿನಕಾಯಿ ಎಷ್ಟು ಲಪ್ಪ ಬಿಡ್ತಾವ ಮಾವಿನಕಾಯಿ. ಈ ತೆಂಗಿನ ಮರ ನೋಡ್ರೆ ಉದ್ದ ಬಾಕಣಾಗಿ ಅಷ್ಟೇ. ಸುಮ್ಮನೆ ಒಳ್ಳೆ ಈಟೀಟೆ ಬೆಂಕ ಬಿಟ್ಟಂಗ್ ಬಿಟ್ಟವೆ. ಅವು ಒಂದು ತೆಂಗಿನಕಾಯಿನ ಮಾರಿದ್ರೆ 10 ರೂಪಾಯಿ ತಗೊಂಬಲ್ಲ ಯಾರನ್ನ. ಅದಾಯ್ತಾ? ಕೇಳಿಸ್ಕೊಂಡ? ಇನ್ನ ತೆಂಗಿನಕಾಯಿ ಬಿಡ್ಬೇಕಾರೆ ಎಲ್ಲ ಕುಂಬಳಕಾಯಿ ದಪ್ಪ ಬಿಡ್ಬೇಕು ಮಾಡು. ಕುಂಬಳಕಾಯಿ ದಪ್ಪ ಆಗಲ್ಲ, ಹೋಗ್ಲಿ ಕಲ್ಲಂಗಡಿ ಹಣ್ಣಿನ ದಪ್ಪನ ಬಿಡ್ಬೇಕು. ಹಂಗ ಅದು ಕಲ್ಲಂಗಡಿ ಹಣ್ಣು ದೊಡ್ಡದಲ್ಲ, ಸಣ್ಣದು ಹೇಳ್ತಿದೀನಿ. ಅಷ್ಟಪ್ಪ ಕಾಯಿ ಬಿಡ್ಬೇಕು, ಇಲ್ಲ ಅಂದ್ರೆ ಏನಿಲ್ಲ ನಾನೇ ಕಟಸಾಕ್ಬಿಡ್ತೀನಿ ನೋಡು. ಹೋಗ ತಿಕ್ಕ ಮುಚ್ಕೊಂಡು ಕಂಡವ್ರಿ. ಯಾರನ್ನ ತಿಕ್ಲ ಮುಚ್ಕೊಂಡಾರು? ಒಂದೇ ಮರಕ್ಕೆ ಹೇಳ್ತೀನಿ, ನಮ್ ತನಕ ಬೇಡ್ರಿ, ಎಲ್ಲ ಮರಕ್ಕೂ ಹೇಳ್ತೀನಿ. ದೊಡ್ಡವ ನಂಗೆ ಕಾಯಿ ಬಿಡ್ಲಿಲ್ಲ ಅಂದ್ರೆ ಕಚಕ್ ತಾತ ಹೆಂಗ್ ಬೈದಿದ್ದು. ಈ ನನ್ನ ಮಗ ಇಷ್ಟೆಲ್ಲ ಬೈದು ನಮ್ಮನ್ನಂದ್ರೆ ಇವನಿಗೆ ಏನೋ ಆಗ್ಬೇಕು ಅವ ಅಜ್ಜನಿಂದ. ಅದಕ್ಕೆ ಮಸ್ಕ ಹೊಡಿತಾವ್ನಿ. ಸರಿಯಾ ಬೈದು ಹೇಳ ಪಾಪ. ನೋಡಿ ಮೇಲೆ ಕಾಯಿ ಹೆಂಗ್ ಬಿಡ್ತಾವೆ ಅಂತಂದು. ತಾತ ಮತ್ತೀಗ ನಮ್ ಗುಂಡಜ್ಜಿ ಹೇಳ್ತು
ಅಂತೆ ಒಂದ್ 5 ಕಾಯಿ ಕೊಡ್ಬೇಕಂತ ತಾತ. 5 10 ತಗೊಂಡಾಗ ಪಾಪ ನಿನಗಿಲ್ಲ ಅಂತೀನಿ. ಓಹೋ ಇಲ್ಲ ಐತ ಮ್ಯಾಟ್ರ. ನಮ್ಮನ್ನ ಬೈಕಂಡ ಇವನ್ ಲಾಭ ಮಾಡ್ಕೊಂಡಲ್ಲ. ಅಷ್ಟಕ್ಕೂ ತುರಿಯಕ್ಕಾಗಲ್ಲ ಸುಲಿಯಕ್ಕಾಗಲ್ಲ ಅಂದನು 5 ತೆಂಗಿನಕಾಯಿ ಯಾಕೆ ಹೇಳ್ಬೇಕು? ಹೆಂಗೆ